ಕಾಲ್ ರೆಕಾರ್ಡ್ ವೈರಲ್ ಆಯಿತು. ಗಿಲ್ಲಿ ಕಾವ್ಯದು ಮದುವೆ ದಿನಾಂಕ ನಿಶ್ಚಿತ. ಇಬ್ಬರು ಕೂಡ ಒಂದು ಮದುವೆ ಆಗೋದು ಫಿಕ್ಸ್. ಯಾಕಪ್ಪ ಅಂತಂದರೆ ಒಂದು ಪ್ರೀತಿಯ ರೀತಿಯಲ್ಲಿ ಮಾತನಾಡಿದ ಇವರ ಕಾಲ್ ರೆಕಾರ್ಡ್ ತುಂಬ ಅಂದರೆ ತುಂಬಾ ಈಗ ಸದ್ಯ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಏನು ಮಾತನಾಡಿದ್ರು ಕಾಲ್ ರೆಕಾರ್ಡ್ನಲ್ಲಿ, ಏನಿತ್ತು ಆ ಕಾಲ್ ರೆಕಾರ್ಡ್ನಲ್ಲಿ, ಸದ್ಯ ನೀವು ಕೇಳಿಸ್ಕೊಳ್ಳುವಂತೀರಿ ಆ ಕಾಲ್ ರೆಕಾರ್ಡ್ನಲ್ಲಿ ಏನಿತ್ತು ಅಂತ. ಸೊ ಖಂಡಿತವಾಗ್ಲೂ ಸ್ನೇಹಿತರೆ, ಆ ಕಾಲ್ ರೆಕಾರ್ಡ್ನಲ್ಲಿ ಎಷ್ಟು ಮುದ್ದಾಗಿ ಮಾತನಾಡಿದ್ದಾರೆ, ಏನೇನು ಮಾತನಾಡಿದ್ದಾರೆ, ಇದೆಲ್ಲವನ್ನ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಆ ಕಾಲ್ ರೆಕಾರ್ಡ್ ಏನಾದರೂ ನಿಮಗೆ ಬೇಕಪ್ಪ ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಸಿಗುತ್ತೆ ಕಾಲ್ ರೆಕಾರ್ಡ್. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡೆ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡೆ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಕಾವ್ಯ ಅಂದರೆ ಒಂದು ಒಳ್ಳೆಯ ಜೋಡಿ. ಎಲ್ಲರೂ ಕೂಡ ಈ ಒಂದು ಜೋಡಿಗೆ ಒಂದು ಹಾರೈಸ್ತಾ ಇರ್ತಾರೆ. ಯಾಕಪ್ಪ ಅಂತಂದರೆ ಇಬ್ಬರು ಕೂಡ ತುಂಬ ಚೆನ್ನಾಗಿ ಒಂದು ಜೋಡಿ ಇದೆ. ಇಬ್ಬರು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇಲ್ಲೇ ಇಲ್ಲ. ಯಾಕಪ್ಪ ಅಂತಂದರೆ ಎಷ್ಟೇ ಪ್ರೀತಿ ಇದ್ದರೂ, ಎಷ್ಟೇ ಜಗಳ ಇದ್ದರೂ, ಎಷ್ಟೇ ಒಂದು ಜಗಳ ಆಡಿದ್ರೂ ಕೂಡ ಅವರ ಮೇಲೆ ಒಂದು ಕಾಳಜಿ ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದರೆ ಕಾವ್ಯ ಶಿವ ಅವ್ರನ್ನ ನಾವು ಹಲವಾರು ಬಾರಿ ನೋಡಿದ್ದೇವೆ. ಗಿಲ್ಲಿ ಅವರು ಒಂದು ಬಿಗ್ ಬಾಸ್ನಲ್ಲಿ ರೇಗಿಸಿದಾಗ ತುಂಬ ಅಂದರೆ ತುಂಬಾ ಕೋಪಗೊಳ್ತಾ ಇದ್ರು. ಆದರೆ ಆ ಕಾಳಜಿ ಅವರಲ್ಲಿ ಯಾವಾಗಲೂ ಇರ್ತಾ ಇತ್ತು. ಎಷ್ಟೇ ಕೋಪಗೊಂಡ್ರೂ ಕೂಡ ಅವ್ರ ಮೇಲಿನ ಕಾಳಜಿ ಯಾವತ್ತೂ ಕೂಡ ಒಂದು ಕಾವ್ಯ ಶೈವ ಅವರಿಗೆ ಕಮ್ಮಿ ಆಗಿಲ್ಲ. ಇನ್ನು ಗಿಲ್ಲಿ ಅವ್ರಿಗೂ ಕೂಡ ಅವರ ಮೇಲಿನ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ. ಇನ್ನು ಲಾಸ್ಟ್ಗೆ ನೋಡ್ಬೇಕಪ್ಪ ಅಂತಂದರೆ ಒಂದು ಕಾವ್ಯ ಶೈವ ಅವರು ಸೋಲ್ಬಾರ್ದು ಅನ್ನೋದಕ್ಕೋಸ್ಕರ ಗಿಲ್ಲಿ ಅವರು ಆಟವನ್ನು ಆಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿದಾಗ ಕಾವ್ಯ ಶೈವ ಅವರ ಅಭಿಮಾನಿಗಳಾಗಿರ್ಬೋದು, ಹಾಗೆ ಗಿಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ಯಾಕಪ್ಪ ಅಂತಂದರೆ ಇವರಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ, ಇವರಿಬ್ಬರು ಮದುವೆ ಆದರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದು ಎಲ್ಲರ ಆಶಯವಾಗುತ್ತೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಗಿಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಕಾವ್ಯ ಶಿವ ಅವರ ಅಭಿಮಾನಿಗಳಾಗಿರ್ಬೋದು, ಇಲ್ಲ ಇವರಿಬ್ರು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಮಾತುಗಳನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅದಾದ ನಂತರ ಏನಾಗತ್ತಪ್ಪ ಅಂತಂದರೆ ಇಬ್ಬರು ಕೂಡ ಒಂದು ತುಂಬ ಚೆನ್ನಾಗಿ ಆಟವನ್ನು ಆಡ್ತಾರೆ. ಇನ್ನು ಗಿಲ್ಲಿ ಅವರು ಬಿಗ್ ಬಾಸ್ನಲ್ಲಿ ವಿನ್ ಆಗ್ತಾರೆ. ಯಾವ ರೀತಿ ವಿನ್ ಆಗ್ತಾರಪ್ಪ ಅಂತಂದರೆ ಒಂದು ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡ್ತಾರೆ. ಒಂದು ಬಿಗ್ ಬಾಸ್ನ ಇಷ್ಟು ಸೀಸನ್ಗಳಲ್ಲೂ ಕೂಡ ಈ ರೀತಿಯಾದ ಒಂದು ಓಟ್ಗಳು ಯಾರೂ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ತೆಗೆದುಕೊಂಡು ಇಲ್ಲ. ಆ ರೀತಿಯಾದ ಒಂದು ಓಟ್ಗಳನ್ನು ಗಿಲ್ಲಿ ಅವರು ಪಡೆದುಕೊಳ್ತಾರೆ. ಯಾಕಪ್ಪ ಅಂತಂದರೆ ಎಂತಹ ಕ್ರೇಜು, ಇನ್ನೂವರೆಗೂ ಕೂಡ ಅಷ್ಟು ಓಟ್ಗಳನ್ನೇ ಯಾರೂ ಪಡೆದಿಲ್ಲ. ಆ ರೀತಿಯ ಒಂದು ಓಟ್ಗಳು ತುಂಬ ಅಂದರೆ ತುಂಬಾ ಎಲ್ಲರೂ ಶಾಕಿಂಗ್ ಆಗಿಬಿಡ್ತಾರೆ. ಸೊ ಅದಾದ ನಂತರ ಗಿಲ್ಲಿ ಅವರು ಒಂದು ಗೆಲ್ತಾರೆ. ಯಾಕಪ್ಪ ಅಂತಂದರೆ ಎಷ್ಟೋ ಅಭಿಮಾನಿಗಳ ಹೃದಯವನ್ನು ಗಿಲ್ಲಿ ಅವರು ಗೆದ್ದಿದ್ದಾರೆ. ಕರ್ನಾಟಕದಲ್ಲಿ ಯಾರನ್ನೇ ಕೇಳಿ ಒಂದು ಗಿಲ್ಲಿ ಅವರೇ. ಸೊ ನಾನು ಗಿಲ್ಲಿಗೆ ಓಟ್ ಹಾಕ್ತೀನಿ ಅನ್ನೋ ಮಾತನ್ನೇ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಇಂತಹ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಇನ್ನು ಗಿಲ್ಲಿ ಅವರು ಅದಾದ ನಂತರ ಗೆಲ್ತಾರೆ. ಒಂದು ಗಿಲ್ಲಿ ಅವರು ಗೆದ್ದಾಗ ಒಂದು ಪೋಸ್ಟನ್ನು ಕೂಡ ಇವರು ಹಾಕ್ತಾರೆ, ಕಾವ್ಯ ಶಿವ ಅವರು. ಇಲ್ಲ, ಗಿಲ್ಲಿ ಅವರು ಗೆದ್ದಿದ್ದು ಒಂದು ತುಂಬಾ ನನಗೂ ಖುಷಿ ಇದೆ. ಸೊ ನಿನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದು. ನೀನು ತುಂಬ ಅಂದರೆ ತುಂಬ ಶ್ರಮಜೀವಿ. ನೀನು ಅಂದ್ಕೊಂಡ ನಿನ್ನ ಮುಂದಿನ ಜೀವನ ಸಾಗಲಿ, ತುಂಬ ಚೆನ್ನಾಗಿ ಬೆಳಿ ಆದಷ್ಟು ಬೇಗ ಅನ್ನೋ ಮಾತನ್ನ ಕನ್ನಡ ಚಿತ್ರರಂಗಕ್ಕೆ ಒಂದು ನಾಯಕ ನಟನಾಗು ಅನ್ನೋ ಮಾತನ್ನ ಇಲ್ಲಿ ಕಾವ್ಯ ಶಿವ ಅವರು ಹೇಳ್ತಾರೆ. ಇನ್ನು ಕಾಲ್ ರೆಕಾರ್ಡ್ ಏನಿತ್ತು, ಕಾಲ್ ರೆಕಾರ್ಡ್ ಬಗ್ಗೆ ನೋಡ್ಬೇಕಪ್ಪ ಅಂತಂದರೆ ಗಿಲ್ಲಿ ಹಾಗೆ ಕಾವ್ಯ ಶೈವ ಅವರು ತುಂಬ ಸಾರಿ ಕಾಲ್ ರೆಕಾರ್ಡನ್ನು ಮಾಡಿದ್ದಾರೆ, ಕಾಲನ್ನು ಮಾಡಿದ್ದಾರೆ. ಇನ್ನು ಕಾವ್ಯ ಶೈವ ಸ್ವತಃ ತಾವೇ ಗಿಲ್ಲಿ ಅವರಿಗೆ ಕಾಲ್ ಮಾಡಿ ಕೆಲವೊಂದಿಷ್ಟು ಬಾರಿ ಮಾತನಾಡಿದ್ದಾರೆ. ಏನಪ್ಪ ಅಂತ ಅಂದರೆ, ಇಲ್ಲ ಗಿಲ್ಲಿ ನನಗೆ ತುಂಬಾ ಬೇಜಾರಾಗ್ತಾ ಇದೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನು ಇಲ್ಲಿ ಒಂದು ಕಾವ್ಯ ಶೈವ ಅವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಯಾಕೆ ಈ ರೀತಿಯಾಗಿ ಹೇಳಿದ್ರು ಏನು ಅಪ್ಪ ಅಂತ ನೋಡೋದಾದರೆ, ಇಲ್ಲ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ನೀನೇನಪ್ಪ ತುಂಬ ಬ್ಯುಸಿ ಆಗಿದ್ದೀಯಾ, ನಮಗೆ ಟೈಮ್ ಕೊಡೋಕ್ಕೆ ನನಗೆ ಆಗ್ತಿಲ್ಲ, ಮನೆಗೆ ಊಟಕ್ಕೆ ಕರೆದ್ರೂ ಕೂಡ ನೀನು ಬರೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಒಂದು ಕಾವ್ಯ ಶಿವ ಅವರು ಹೇಳಿದ್ದಾರೆ. ಅದಕ್ಕೆ ಗಿಲ್ಲಿ ಅವರು, ಇಲ್ಲ ಕಾವ್ಯ ಆ ಥರ ಏನಿಲ್ಲ, ತುಂಬ ಬ್ಯುಸಿ ಅಂತ ಏನಿಲ್ಲ, ಆದರೂ ಕೂಡ ನನ್ನ ಗೆಲ್ಲಿಸಿದ ಅಭಿಮಾನಿಗಳಿಗೋಸ್ಕರ ನಾನು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಕಾರ್ಯಕ್ರಮಗಳನ್ನು ಬಿಟ್ಟರೆ ನಾನು ಅವರಿಗೆ ಅವಮಾನವನ್ನು ಮಾಡಿದಂತಾಗುತ್ತೆ. ಅದಕ್ಕೋಸ್ಕರ ಸಾರಿ, ನನಗೆ ಈಗ ಸ್ವಲ್ಪ ಕಾರ್ಯಕ್ರಮಗಳಿವೆ, ಬರೋಕ್ಕೆ ಆಗೋಲ್ಲ ಅನ್ನೋ ಮಾತನ್ನು ಇಲ್ಲಿ ಒಂದಿಷ್ಟು ಗಿಲ್ಲಿ ಕಾವ್ಯ ಇವರ ನಡುವೆ ಇಂಥ ಸಂಭಾಷಣೆಗಳ ನಡುವೆ ಇನ್ನೂ ಒಂದು ಕಾಲ್ ರೆಕಾರ್ಡ್ ಇದೆ. ಅದು ತುಂಬ ಅಂದರೆ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಮದುವೆ ಬಗ್ಗೆ ಆ ಒಂದು ಕಾಲ್ ರೆಕಾರ್ಡ್ ಬೇಕಪ್ಪ ಅಂತಂದರೆ ನಿಮಗೆ ಕಾಲ್ ರೆಕಾರ್ಡ್ ಅಂತ ಕಮೆಂಟ್ ಮಾಡಿ, ನಾನೇ ನಿಮಗೆ ಖುದ್ದಾಗಿ ಕಳಿಸ್ತೀನಿ. ಸೊ ನಾನೇ ನಿಮಗೆ ಖುದ್ದಾಗಿ ನಂಬರನ್ನು ಎತ್ಕೊಂಡು ನಾನು ಆ ಕಾಲ್ ರೆಕಾರ್ಡ್ನ ಕಳಿಸ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಗಿಲ್ಲಿ ಕಾವ್ಯ ಅವರ ಮದುವೆ ಬಗ್ಗೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ.